ಅಪ್ಪ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ನಾನು ನಿಮ್ ತಕ್ಕನಾದ ಮಗ ಆಗ್ಲಿಲ್ಲ. ಕೃಷ್ಣ, ರಾಜ ಅನ್ಸ್ಕೊಂಡವನಿಗೆ ವನವಾಸ ಹೊಸದಲ್ಲ. ಹಾಗೆ ನಿನ್ನ ಪಾಲಿನ ವನವಾಸ ಮುಗೀತು. ಆ ತಾಯಿಯ ದಯೆಯಿಂದ ಮತ್ತೆ ನೀನು ಊರಿಗೆ ಬಂದಿದೆಯಾ ಕೃಷ್ಣ. ಈ ಊರು ಗಡಿನ ಕಾಪಾಡೋದು ನಿನ್ನ ಕರ್ತವ್ಯ. ನೀನಿಲ್ಲೇ ಉಳಿಬೇಕು. ಈ ಮಣ್ಣಿನ ಶತ್ರುಗಳಿಗೆ ನೀನು ಸಿಡಿಲಾಗಬೇಕು. ಯುದ್ಧ ಅಂತ ಬಂದಾಗ ನಿಜವಾದ ಪರಾಕ್ರಮಿಯಾದವನು ಎಲ್ಲರಿಗಿಂತ ಮೊದಲು ಬಾಣಕ್ಕೆ ಎದೆ ಕೊಟ್ಟು ಶತ್ರು ತಲೆನ ಕೈಯಲ್ಲಿ ಹಿಡಿದು ನೆಲಕೂಡುತ್ತಾನೆ. ಇಲ್ಲ, ಎಲ್ಲರಿಗಿಂತ ಕೊನೆಯಲ್ಲಿ ರಕ್ತದ ಮಡುವಿನಲ್ಲಿ ಹೆಜ್ಜೆ ಇಡ್ತಾ ವಿಜಯ ಪತಾಕಿಯನ್ನು ಹಾರಿಸಿ ಕುರುಕ್ಷೇತ್ರದಿಂದ ಆಚೆ ಬರ್ತಾನೆ. ನೀನು ಪರಾಕ್ರಮಿಯಾಗಬೇಕು. ತಾಯಿ ನಾಡಿನ ಋಣ ತೀರಿಸೋ ಇಂಥ ಅವಕಾಶನ ಮನುಷ್ಯ ಬಿಡಬಾರದು. ಜನಗಳ ಸೇವೆ ಮಾಡೋದು ನಮ್ಮ ಪುಣ್ಯ. ಈ ಭೂಮಿ ಮೇಲಿರೋದಕ್ಕೆ ಆ ದೇವರು ನಮಗೆ ಜಾಗ ಮಾಡ್ಕೊಟ್ಟಿದ್ದಾರೆ. ಹಾಗೆ ಜನಗಳ ಮನಸ್ಸಿನಲ್ಲಿ ನೀನ್ ಜಾಗ ಮಾಡ್ಕೋಬೇಕು. ಮಾಡ್ಕೋತೀಯ? ಆ ನಂಬಿಕೆ ನನಗಿದೆ. ಖಂಡಿತ ಉಳಿಸ್ಕೊತೀನಪ್ಪ. ಅಮ್ಮ, ತಾಯಿ ಪ್ರೀತಿ ತುಂಬಾ ದೊಡ್ಡದು. ನೀನ್ ನಂಬಿಕೆ ಸುಳ್ಳಲ್ಲ. ಆದ್ರೆ ಅದು ನಿಜ ಅಂತ ನಿನ್ ಮುಂದೆ ನಿಂತು ಹೇಳೋ ಯೋಗ್ಯತೆನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಮ್ಮ. ಕಳ್ಕೊಂಡ್ಬಿಟ್ಟಿದ್ದೀನಿ. ಯಾಕತ್ಗೆ ಗಾಬರಿ ಆಗಿದ್ದೀರಾ? ಮಗನ್ ನೆನಪಾಯ್ತಾ ದೊಡ್ಡಮ್ಮ? ನೆನಪಲ್ಲ, ನಿಜ. ಅವನು ಬಂದಿದ್ದಾನೆ. ಇಲ್ಲೇ ಎಲ್ಲೋ ಇದ್ದಾನೆ. 26 ವರ್ಷದಿಂದ ಅವನು ಬರ್ತಾನೆ ಇದ್ದಾನೆ. ನಾವು ನೋಡ್ತಾನೆ ಇದೀವಿ. ನನ್ ಮಗನ ವಿಷಯ ಅಂದ್ರೆ ತಾತ್ಸಾರ ನಿಮ್ಗೆಲ್ಲ. ತಾತ್ಸಾರ ಅಲ್ಲ, ಹುಚ್ಚುತನ. ನೋಡಿ, ಆಮೇಲೆ ಬದುಕೋದಕ್ಕೆ ನಮಗಿಷ್ಟ ಇಲ್ಲ. ಈಗ ಏನ್ ಚರ್ಚೆ ಮಾಡ್ಬೇಕು? ಏನಿಲ್ಲ, ಯಾರ ಕೆಟ್ಟ ದೃಷ್ಟಿನೋ ಕೆಟ್ಟ ಕಾಲಗುಣದ ಅದೃಷ್ಟನೋ ಈ ಮನೆ ಬೆಳಕು ಇಡೀ ಊರೇ ದೇವ್ರು ಅಂತ ನಂಬಿದ್ದ ನಮ್ಮ ಅಣ್ಣನ್ನ ಕಳ್ಕೊಂಡ್ವಿ. ತಂದೆ ಹೆಸರನ್ನ ಉಳಿಸೋದಕ್ಕೆ ಕೃಷ್ಣನಿಗೆ ಶಕ್ತಿ ಇರ್ಲಿಲ್ಲ ಅಂತ ಕಾಣುತ್ತೆ. ಇದ್ದಿದ್ರೆ ಆ ತಾಯಿ ಅವನನ್ನ ಅಷ್ಟು ಬೇಗ ಕರ್ಕೊತಿರ್ಲಿಲ್ಲ. ಮುಂದಕ್ಕೆ ನಮ್ಮ ಅಣ್ಣನ ರಕ್ತ ಹರಿಲೇ ಇಲ್ಲ. ಹಾಗಂತ ಯಾರ್ಯಾರನ್ನೋ ಕರ್ಕೊಂಬಂದು ಆ ಸ್ಥಾನದಲ್ಲಿ ಕೂರ್ಸೋದಕ್ಕಾಗಲ್ಲ. ನಮ್ಮ ವಂಶದ ರಕ್ತನೇ ಆಗಬೇಕು. ಈಗ ಉಳಿದಿರೋದು ನನ್ನ ರಕ್ತ ಅಷ್ಟೇ. ಇವನನ್ನೇ ಕೂರಿಸ್ಬೇಕು. ನೋಡು, ಆ ಸ್ಥಾನದಲ್ಲಿ ಅವನನ್ನು ಬಿಟ್ಟು ಬೇರೆ ಯಾರು ಕೂತ್ಕೋಬಾರ್ದು ಅನ್ನೋ ಸ್ವಾರ್ಥಿ ನಾನಲ್ಲ. ಆದ್ರೆ ನನ್ನ ಗಂಡನ ಸ್ಥಾನದಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಅವರ ರಕ್ತಕ್ಕೆ ಬಿಟ್ಟು ಈ ಊರಿನಲ್ಲಿ ಬೇರೆ ಯಾರಿಗೂ ಇಲ್ಲ. ಪಟ್ಟಾಭಿಷೇಕ ಮಾಡಿಸ್ಕೊಂಡು ನನ್ನ ಮಗ ಪಾಳೆಗಾರ ಅನ್ನಿಸ್ಕೋಬೇಕಾಗಿಲ್ಲ. ಅವನು ಹುಟ್ಟುತ್ತಾನೆ ಪಾಳೆಗಾರ. ಅವರಪ್ಪನ ಹೆಸರೇ ಅವನ ಆಸ್ತಿ. ನನ್ನ ಗಂಡನ ರಕ್ತದ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ. ಅವರ ರಕ್ತ ಅಷ್ಟು ಸುಲಭವಾಗಿ ಹೆಪ್ಪು ಕಟ್ಟಲ್ಲ. ಎಲ್ಲೋ ಒಂದು ಕಡೆ ಹರಿತಾ ಇದೆ. ಅದು ಇವತ್ತಲ್ಲ ನಾಳೆ ಹರ್ಕೊಂಡು ಅದರ ಮೂಲಕ್ಕೆ ಬಂದೇ ಬರುತ್ತೆ. ಇದು ಈ ತಾಯಿ ನಂಬಿಕೆ. ತಾಯಿ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ. ನೀವಿನ್ನು ಹೊರಡಬಹುದು.
ಅಲ್ಲಿದ ನೋಡಮ್ಮ. ಸರಿ ಅಂಕಲ್, ನೀವು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಸರಿ ಅಮ್ಮ, ಬರ್ತೀನಿ. ಹುಷಾರು. ಕೃಷ್ಣ, ಕೃಷ್ಣ, ನಾನ್ ಕೇಳಿದ್ದೆಲ್ಲ ನಿಜಾನಾ? ನನ್ ಕೈ ನಂಬೋಕೆ ಆಗ್ತಾ ಇಲ್ಲ. ಅಂತೂ ಅತ್ತೆ ನಂಬಿಕೆ ಸುಳ್ಳಾಗ್ಲಿಲ್ಲ. ಆ ನಂಬಿಕೆ ಸುಳ್ಳಾಗಿದ್ರೆ ಚೆನ್ನಾಗಿರ್ತಾಯ್ತೇನೋ. ನಾನು ನಿನ್ನ ಪ್ರೀತಿಯಿಂದ ಬಂದೆ, ಆದ್ರೆ ಇಲ್ಲಿ ನೋಡಿದ್ರೆ ನನ್ನ ಜೀವನದ ಸತ್ಯನೇ ಬಿಚ್ಕೊಂಡ್ಬಿಡ್ತು. ಅಮ್ಮನ ಎದುರುಗಡೆ ನಿಂತು ನಾನು ನಿನ್ನ ಮಗ ಅಂತ ಹೇಳೋ ಯೋಗ್ಯತೆನೂ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ನಿನಗೋಸ್ಕರ ಇಲ್ಲಿವರೆಗೂ ಬಂದೆ, ಆದರೆ ಇಲ್ಲಿ ನಾನು ಮಾಡಬೇಕಾಗಿರೋ ಕೆಲಸ ತುಂಬಾನೇ ಇದೆ. ಅಲ್ಲಿವರೆಗೆ ನಮ್ಮ ಪ್ರೀತಿ ಬಗ್ಗೆ ನೀನು ಯೋಚನೆ ಬೇಡ, ನಂಗೂ ಭಯ ಇಲ್ಲ. ನಮ್ ಪ್ರೀತಿಗಿಂತ ನಿಮ್ಮ ಅಪ್ಪನ ಕರ್ತವ್ಯ ನೆರವೇರಿಸೋದು ದೊಡ್ಡದು. ನನ್ ಪ್ರೀತಿ ಬಗ್ಗೆ ನಂಗೆ ಚಿಂತೆ ಇಲ್ಲ. ನಾನ್ ನಿಂಗೋಸ್ಕರ ಕಾಯ್ತೀನಿ. ಇದನ್ನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಇಲ್ಲಿ ಭೂಮಿ ಪೂಜೆ ನಡೀತಾ ಇದೆ ಅಂತ. ಯಾವ್ದ್ರದ್ದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಗಣಿಗಾರಿಕೆ ಶುರು ಮಾಡ್ತಾ ಇದ್ದೀವಿ, ಅದು ನಮ್ಮ ಜಾಗದಲ್ಲಿ, ನಿಮಗೋಸ್ಕರ. ಬೇಡ ಬುದ್ಧಿ, ಈಗಲೇ ಚೆನ್ನಾಗಿದ್ದೀವಿ. ಭೂಮಿ ಅಗ್ಗೋ ಕೆಲಸ ಮಾಡಬೇಡಿ ಬುದ್ಧಿ. ನಮ್ ನಾಯಕರ ಸಮಾಧಿನೂ ಇಲ್ಲ ಐತೆ ಬುದ್ಧಿ. ಅವ್ರ ಆತ್ಮ ನಮ್ಮನ್ನೆಲ್ಲ ಕಾಯ್ತಾ ಇದೆ, ನಂಬಿಕೆನೂ ನಮ್ಗದೆ ಬುದ್ಧಿ. ಅದಕ್ಕೆ ಈ ಜಾಗನ ಅಗಿಯೋದ್ ಬೇಡ ಬುದ್ಧಿ. ಹಾ, ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡ್ ಬಂದಿದ್ಯಾ ಅಂಜಿ? ಹಾ, ಇನ್ನೊಂದ್ ವಾರದಲ್ಲಿ ಈ ಜಾಗ ಹಿಂಗಿತ್ತ ಅಂತ ಅನ್ನಿಸ್ಬಿಡ್ತೀನಿ. ಏಯ್, ಎಲ್ರು ಹಿಂದೆ ಕಳ್ಸ್ರೋ. ಅಂಜಿ, ಅಲ್ಲಿ ಪೊಸಿಷನ್ ಮಾರ್ಕ್ ಮಾಡಿದೀವಲ್ಲ, ಅಲ್ಲಿಂದ ಹಾಕ್ಸು. ಸರಿ ಅಣ್ಣ. ಏಯ್, ಬರ್ರ. ಏಯ್, ಏನಾಯ್ತು ನೋಡ್ರೋ. ಅಯ್ಯೋ, ಏನೋ ಇದು? ಮಣ್ಣಿನ ಗರ್ಭಕ್ಕೆ ಕೈ ಹಾಕಿದ್ರೆ ಏನಾಗುತ್ತೆ ಅಂತ ಒಂದ್ ಚಿಕ್ಕ ಸ್ಯಾಂಪಲ್ ತೋರಿಸ್ತೆ ಅಷ್ಟೇ. ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾವನೋ? ಯಾರು ಅಂತ ಗೊತ್ತಾದ್ರೆ ಅರ್ಗಿಸ್ಕೊಳಕ್ ಆಗಲ್ಲ. ಅದುರೋಗ್ತ್ಯ ನೋಡು, ಇದು ಈ ಊರು, ಈ ಮಣ್ಣಿಗೆ ಸಂಬಂಧಪಟ್ಟಿರೋ ವಿಷಯ. ನೀನ್ ತಲೆ ಹಾಕ್ಬೇಡ. ಜಾಗದ ಮೇಲೆ ಹೆಸರು ಬರ್ಕೊಂಡಿರೋದು ನಿನ್ನಂತವ್ರು, ಆದ್ರೆ ಪ್ರಕೃತಿ ಇದನ್ನ ಯಾವತ್ತೋ ಮನುಷ್ಯರ ಹೆಸರು ಬರ್ದಾಯ್ತು. ಈ ಮಣ್ಣು ನನಗ್ ಸೇರ್ದೇ ಇರ್ಬೋದು, ಆದ್ರೆ ನಾನ್ ಈ ಮಣ್ಣಗ್ ಸೇರ್ದವನು. ತಾಯಿ ಕುಸ್ತಿಲ್ ಪಣಕ್ಕಿಟ್ಟಾಗ ಊರ್ನವ್ರದು ದ್ರೌಪದಿ ಪರಿಸ್ಥಿತಿ ಆಗಿತ್ತು. ಆಗ ಶ್ರೀ ಕೃಷ್ಣನ್ ತರ ಬಂದು ಕಾಪಾಡ್ದವನು ಈ ಹುಡುಗ. ಇವನ್ಗೆ ಈ ಊರ್ ಮೇಲೆ ಹಕ್ಕಿದೆ. ಈ ಊರಿಗೆ ಮುಂದೆ ನಾಯಕ ಆಗವ್ ನಾನು. ಎದುರು ಹಾಕೋಬೇಡ. ವಿಶ್ವ